ಹಾಯ್ ನಮಸ್ಕಾರ. ನನ್ನ ಹೆಸರು ಪ್ರಭಾಕರ್ ಧನ್ನ. ಸಿಂಜೆಂಟಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಕೀಟನಾಶಕ, ಕಳೆನಾಶಕ ಮತ್ತು ಶಿಲೀಂಧ್ರನಾಶಕವನ್ನು ಬೆಳೆಗೆ ಸಿಂಪಡಿಸುವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋದಕ್ಕಿಂತ ಮುಂಚೆ ನಮ್ಮ ಆರೋಗ್ಯ ಸರಿಯಾಗಿರಬೇಕು. ಔಷಧಿಯನ್ನು ಕಂಪನಿಯ ಶಿಫಾರಸ್ಸಿನ ಪ್ರಕಾರ ಸರಿಯಾದ ಸಮಯ, ಸರಿಯಾದ ಪ್ರಮಾಣ ಮತ್ತು ಸರಿಯಾದ ನೀರಿನ ಮಿಶ್ರಣ ಮತ್ತು ಅನುಪಾತದೊಂದಿಗೆ ಸಿಂಪಡಣೆ ಮಾಡಬೇಕು. ನೇರವಾಗಿ ಕೀಟನಾಶಕಗಳನ್ನು ಕೈಗಳಿಗೆ ಮುಟ್ಟುವುದು ಮತ್ತು ವಾತಾವರಣಕ್ಕೆ ಮಾಲಿನ್ಯವಾಗದೇ ಇರುವ ಹಾಗೆ ಕೀಟನಾಶಕಗಳನ್ನು ಎಲ್ಲ ಸಮಯದಲ್ಲಿ ಸಮರ್ಪಕವಾಗಿ ನಿರ್ವಹಿಸಬೇಕು. ಕೀಟನಾಶಕಗಳನ್ನು ಸಿಂಪಡಿಸುವ ಮುನ್ನ ವ್ಯಕ್ತಿಯು ಕಣ್ಣಿಗೆ ಕನ್ನಡಕ, ಮೂಗಿಗೆ ಮಾಸ್ಕು, ಕೈಗಳಿಗೆ ಗ್ಲೌಸು, ಸೇಫ್ಟಿ ಗೌನು ಮತ್ತು ರಬ್ಬರ್ ಶೂಗಳನ್ನು ಧರಿಸಿರಬೇಕು. ಕೀಟನಾಶಕ ಸಿಂಪಡಣೆ ಮಾಡುವ ಮುನ್ನ ಸ್ಪ್ರೇ ಪಂಪ್ ಸರಿಯಾಗಿ ಕೆಲಸ ಮಾಡುವುದನ್ನು ಗಮನಿಸಬೇಕು. ಅಂದರೆ ಸರಿಯಾದ ನಾಜಲ್, ಸರಿಯಾದ ಪ್ರೆಷರ್ ಮತ್ತು ಸೋರಿಕೆ ಇಲ್ಲದೇ ಇರುವುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಸಿಂಪಡಣೆ ಮಾಡುವಾಗ ಗಾಳಿಯ ದಿಕ್ಕನ್ನು ಗಮನಿಸಬೇಕು ಮತ್ತು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಸಿಂಪಡಣೆ ಮಾಡಬಾರದು. ಸಿಂಪಡಣೆ ಮಾಡುವ ಸಮಯದಲ್ಲಿ ಬೆಳೆಯ ಎಲ್ಲ ಭಾಗಕ್ಕೂ ಔಷಧಿ ತಲುಪುವ ಹಾಗೆ ಸಿಂಪಡಣೆಯನ್ನು ಮಾಡಬೇಕು. ಕೀಟನಾಶಕ ಸಿಂಪಡಿಸಿದ ನಂತರ ವ್ಯಕ್ತಿಯು ಸ್ನಾನ ಮಾಡಿಯೇ ಬೇರೆ ಕೆಲಸಗಳನ್ನು ಕೈಗೊಳ್ಳಬೇಕು. ಈ ಸುವರ್ಣ ನಿಯಮಗಳನ್ನು ಎಲ್ಲ ರೈತ ಬಾಂಧವರು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.